ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಚಾಯ್ಸ್ ಎಂಟ್ರಿ ಬಗ್ಗೆ ಕೇಳ್ತಿದ್ರಿ. ಇವಾಗ ಹೊಸದಾಗಿ ಚಾಯ್ಸ್ 1, 2, 3 ನ ಎನೇಬಲ್ ಮಾಡಿದ್ದಾರೆ ಅಲ್ವಾ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಗೊತ್ತಾಗ್ತಿಲ್ಲ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವಾಗ ಚಾಯ್ಸ್ 1, 2, 3 ಎನೇಬಲ್ ಮಾಡಿದ್ದಾರೆ. ಇದ್ರ ಮಾತ್ರ ನಾನು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಿದ್ದೀನಿ. ಸೊ ಇವಾಗ ಯಾರಿಗೆಲ್ಲ ಸೀಟ್ ಅಲಾಟೆಡ್ ಆಗಿರುತ್ತೆ ನೋಡಿ, ಅವ್ರಿಗೆ ಮಾತ್ರ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ನೋಡಿ, ಅವ್ರು ಯಾವುದೇ ಕಾರಣಕ್ಕೂ ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು ನೀವು ಆರಾಮಾಗಿ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರಿಗೆ. ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಇವಾಗ ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತೋ. ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅಡ್ಮಿಷನ್ ಪ್ರೊಸೆಸ್ನ ಖಂಡಿತವಾಗ್ಲೂ ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಡೈರೆಕ್ಟ್ ಆಗಿ ನೀವು ಹೋಗಬಹುದು. ಇದು ಹೋಲ್ಡಲ್ಲಿ ಇರುತ್ತೆ. ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಚಾಯ್ಸ್ 2 ನ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬಹುದು. ಚಾಯ್ಸ್ 1 ನ ಕ್ಲಿಕ್ ಮಾಡ್ಕೊಳ್ಳಿ, 2 ನ ಕ್ಲಿಕ್ ಮಾಡ್ಕೊಳ್ಳಿ, ಅದೇ ಕಾಲೇಜ್ಗೆ ನೀವು ಇಲ್ಲಿ ಅಡ್ಮಿಷನ್ ಆಗಬೇಕಾಗುತ್ತೆ. 2 ನ ಕ್ಲಿಕ್ ಮಾಡ್ಕೊಂಡ್ರೆ ಏನು ಅಡ್ವಾಂಟೇಜು ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆರಾಮಾಗಿ ಹೋಗ್ಬೋದು ನೀವು. ಓಕೆನಾ? ಇವಾಗ ನೆಕ್ಸ್ಟು ಚಾಯ್ಸ್ 3 ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಪೇ ಮಾಡಬೇಕಾಗುತ್ತೆ. 10,000 ರೂಪಾಯಿ ನೀವು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿಕೊಂಡು ಆ ಒಂದು ಸೀಟ್ನ ಹೋಲ್ಡಲ್ಲಿ ಇಟ್ಕೋಬಹುದು. ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಿ ಅಲ್ಲಿ ಒಂದು ಕಾಲೇಜ್ ಅಲಾಟ್ ಆದರೆ ಓಕೆ, ಆಗಲಿಲ್ಲ ಅಂದರೆ ಆದರೂ ಕೂಡ ಓಕೆ, ಆಗಲಿಲ್ಲ ಅಂದರೂ ಕೂಡ ನಿಮಗೆ ಆ ಕಾಲೇಜ್ ಸೆಟ್ ಆಗಲಿಲ್ಲ, ನನಗೆ ಆಪ್ಷನ್ ಎಂಟ್ರಲ್ಲಿ ಯಾವುದೋ ತಪ್ಪಾಗಿ ಹಾಕ್ಬಿಟ್ಟಿದ್ದೀನಿ, ನನಗೆ ಸೆಕೆಂಡ್ ರೌಂಡ್ ಕಾಲೇಜ್ ಎಷ್ಟೋ ಬೆಸ್ಟ್ ಅನ್ನಿಸ್ತಿದೆ ಅಂದರೆ ಮತ್ತೆ ಇಲ್ಲಿಗೆ ಬಂದು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಪೇ ಮಾಡಿರ್ತೀರ ಅಲ್ವಾ, ರಿಮೈನಿಂಗ್ ಅಮೌಂಟ್ ಪೇ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ಬೋದು. ಸೊ ಈ ರೀತಿ ಇರುತ್ತೆ. ಸೊ ಒಂದು ವೇಳೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಕೂಡ ನೀವು ಸೀಟು ಸರಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಅಂದ್ಕೊಂಡ್ರೆ ಪೆನಲ್ಟಿ ಕಟ್ಟಬೇಕಾಗುತ್ತೆ. ಇವಾಗಲೇ ಹೇಳ್ತಿದ್ದೀನಿ, ಇವಾಗಲೇ ಡಿಸೈಡ್ ಮಾಡ್ಕೊಳ್ಳಿ. ನೀವು ಹೋಲ್ಡಲ್ಲಿ ಇಟ್ಕೊತೀರಾ, ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊತೀರಾ, ಏನು ಮಾಡ್ತೀರಾ, ಪ್ರತಿಯೊಂದು ನಾನು ಹೇಳೋವಂಥದ್ದು ಏನಪ್ಪ ಅಂದರೆ, ಇವಾಗ ಕಾಲೇಜ್ ನಿಮ್ಗೆ ಇದೂ ಕೂಡ ಸರಿ ಹೋಗಲಿಲ್ಲ ಅಂತ ಹೇಳೋದಾದರೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಪೇ ಮಾಡಿಬಿಡಿ. 10,000 ರೂಪಾಯಿ ಪೇ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ನೆಕ್ಸ್ಟ್ ಕಾಲೇಜ್ ಸೆಲೆಕ್ಟ್ ಆಗೋ ಅಷ್ಟೊತ್ತಿಗೆ ಫೀಸ್ ಪೇಮೆಂಟು ನಿಮ್ಮ ಒಂದು ಪೇರೆಂಟ್ಸ್ಗೆ ಹೇಳಿರಿ, ಇಷ್ಟು ಲಕ್ಷ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಷ್ಟು ಲಕ್ಷ ರೆಡಿ ಮಾಡಿ ಇಟ್ಕೊತಾರೆ. ಅದಕ್ಕೊಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇವಾಗಲೇ ದುಡ್ಡಿದೆ ಅಂದರೆ ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಒಂದು ವೇಳೆ ಈ ಕಾಲೇಜ್ ನಂಗೆ ಬೇಡ ಗುರು, ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜು ಅಂದರೆ ನೀವು ಫೀಸ್ನ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಪೇ ಮಾಡೋದು ತುಂಬ ಉತ್ತಮ. ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಓಕೆನಾ? ಈ ಥರನೂ ಕೂಡ ಆಪ್ಷನ್ ಇದೆ, ಈ ಥರನೂ ಕೂಡ ಆಪ್ಷನ್ ಇದೆ. ಸೊ ಇವಾಗ ನಾಳೆ ಬ್ಯಾಂಕ್ ರಜಾ ಇರುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡಿಕೊಂಡ್ರೆ ನಾಳೆ ಬ್ಯಾಂಕ್ ರಜಾ ಇರುತ್ತೆ, ಸಂಡೇ. ಬಟ್ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ ಎಲ್ಲನೂ ಕೂಡ ಇರುತ್ತೆ. ಒಂದು ವೇಳೆ ನೀವು ಇವತ್ತು ಮಧ್ಯಾಹ್ನನೇ ಎಲ್ಲ ಪೇ ಮಾಡಿದ್ದೀರಿ ಅಂತ ಹೇಳಿದ್ರೆ ನಾಳೆ ಹೋಗಿ ಅಡ್ಮಿಷನ್ ಆಗಬಹುದಿತ್ತು. ಬಟ್ ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ನೀವು ಪೇ ಮಾಡಬೇಕಾಗತ್ತೆ. ಮಂಡೇ ಓಪನ್ ಆಗುತ್ತೆ ಬ್ಯಾಂಕು. ಹೋಗಿ ಮಂಡೇ ಪೇ ಮಾಡಿಬಿಟ್ಟು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕಾಗತ್ತೆ. ಓಕೆನಾ? ಇನ್ನೇನಾರ ಡೀಟೇಲ್ಸ್ ಇತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.